ಬೆಂಗಳೂರು ಗ್ರಾಮಾಂತರ ಪೊಲೀಸರಿಂದ ಸ್ವಚ್ಛ ಭಾರತ್ ಅಭಿಯಾನವನ್ನು ನಡೆಸಲಾಗಿದೆ. ಹೊಸೂರಿನಲ್ಲಿ ಡಿವೈಎಸ್ಪಿ ಉಮೇಶ್ ನೇತೃತ್ವದಲ್ಲಿ ಕ್ಲೀನಿಂಗ್ ಕಾರ್ಯ ಮಾಡಲಾಗಿದೆ. ಹೊಸೂರು ಮದ್ದೂರಮ್ಮ ಜಾತ್ರೆ ಬಳಿಕ ಸ್ವಚ್ಛತಾ ಕಾರ್ಯಕ್ಕೆ ಪೊಲೀಸ್ ಸಿಬ್ಬಂದಿ ಇಳಿದಿದ್ದಾರೆ. ಬೆಂಗಳೂರಿನ ಅತ್ತಿಬೆಲೆ ಬಳಿಯ ಹೊಸೂರು ಗ್ರಾಮದಲ್ಲಿ ಪೊಲೀಸ್ ಸಿಬ್ಬಂದಿ ಸ್ವಚ್ಛ ಕಾರ್ಯಕ್ರಮವನ್ನು ನಡೆಸುತ್ತಿರುವುದನ್ನು ಒಂದು ಭಾವಚಿತ್ರದಲ್ಲಿ ಗಮನಿಸಬಹುದಾಗಿದೆ. ಇನ್ನು ದೇವಸ್ಥಾನದ ಸುತ್ತ ಬಿದ್ದಿದ್ದ ಪ್ಲಾಸ್ಟಿಕ್ ಹಾಗೆ ಕಸಗಳನ್ನು ಕ್ಲೀನ್ ಮಾಡಿದ್ರು ಪೊಲೀಸರು, ರೌಡಿಗಳು ಹಾಗೆ ಸ್ಥಳೀಯರು ಎಲ್ಲರೂ ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಪೊಲೀಸರು ಸೇರಿದಂತೆ 100ಕ್ಕೂ ಹೆಚ್ಚು ಜನರಿಂದ ಕ್ಲೀನಿಂಗ್ ಅನ್ನು ನಡೆಸಲಾಯಿತು. 2 ದಿನಗಳ ಹಿಂದಷ್ಟೇ ಮದ್ದೂರಮ್ಮ ಜಾತ್ರೆ ನಡೆದಿತ್ತು. ಅದಾದ ನಂತರದ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪೊಲೀಸರು ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡದ್ದು ವಿಶೇಷವಾಗಿತ್ತು. ಫೋಟೋಸ್ನಲ್ಲಿ ಗಮನಿಸಬಹುದಾಗಿದೆ. ಖುದ್ದು ಪೊಲೀಸರೇ ಫೀಲ್ಡ್ಗಿಳಿದು ಸ್ವಚ್ಛತೆಯನ್ನು ಮಾಡಿರೋದು. ಜಾತ್ರೆಯ ನಂತರ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಸಾಕಷ್ಟು ಕಸ ಕಡ್ಡಿ ಬಿದ್ದಿರುತ್ತೆ, ಪ್ಲಾಸ್ಟಿಕ್ ಪ್ಯಾಕೆಟ್ಗಳು ಬಿದ್ದಿರುತ್ತೆ. ಅದೆಲ್ಲವನ್ನ ಕೂಡ ಪೊಲೀಸ್ ಇಲಾಖೆಯ ಸಿಬ್ಬಂದಿಯೇ ಖುದ್ದು ಇನಿಷಿಯೇಟಿವ್ ತಗೊಂಡು ಕ್ಲೀನ್ ಮಾಡಿರೋದು. ಇದರ ಜೊತೆಗೆ ಸ್ಥಳೀಯರು ಕೂಡ ಪೊಲೀಸರಿಗೆ ಸಾಥ್ ನೀಡಿದ್ದಾರೆ. ಹಾಗೆ ಕೆಲ ರೌಡಿಗಳು ಕೂಡ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಪೊಲೀಸರು, ಸ್ಥಳೀಯರು ಹಾಗೆ ಕೆಲ ರೌಡಿಗಳು ಕೂಡ ಸೇರಿಕೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನ ನಡೆಸಿರೋದು ಅತ್ತಿಬೆಲೆ ಬಳಿಯಲ್ಲಿ ಅಂತ ಹೇಳಿ. ಸೊ ಏನಿದೆ ಡೀಟೇಲ್ಸ್ ಈ ಬಗ್ಗೆ? ಹೌದು ಸ್ಮಿತಾ, ಏನಂತಂದ್ರೆ ಒಂದ್ ರೀತಿ ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಬೆಂಗಳೂರು ಪೊಲೀಸರಿಗಿಂತ ಹೆಚ್ಚಾಗಿ ಇದನ್ನ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಈ ಕೆಲಸವನ್ನ ಇತ್ತೀಚೆಗೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರುವಂತದ್ದು. ಏನಂತಂದ್ರೆ ಇತ್ತೀಚೆಗಷ್ಟೇ ಮದ್ದೂರಮ್ಮ ಏನು ಜಾತ್ರಾ ಮಹೋತ್ಸವನ್ನ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಬಳಿ ಇರುವಂತಹ ಹೊಸಕೆರೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ರು. ಅಲ್ಲಿ ಜಾತ್ರೆ ಬಂದಂತಹ ಭಕ್ತಾದಿಗಳಿರ್ಬೋದು, ಮತ್ತೆ ಅಲ್ಲಿ ಸ್ಥಳೀಯರ ಜಾತ್ರೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಕಸ ಇತ್ತು, ಮತ್ತೆ ಪ್ಲಾಸ್ಟಿಕ್ ವಸ್ತುಗಳು ಇಡೀ ದೇವಾಲಯದ ಸುತ್ತಮುತ್ತ ಚೆಲ್ಲುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಅದನ್ನ ಕ್ಲೀನ್ ಮಾಡೋದಕ್ಕೆ 1 ದಿನ ಕಳೆದ ಸಹಿತ ಯಾವೊಬ್ಬ ಸ್ಥಳೀಯರು ಸಹಿತ ಮುಂದಾಗಿರ್ಲಿಲ್ಲ. ಇದಕ್ಕೆ ಸ್ವತಃ ರೌಡಿ ಪರೇಡ್ ಹೆಸರಿನಲ್ಲಿ ರೌಡಿಗಳನ್ನ ಕರ್ಸ್ಕೊಂಡಿದ್ದಂತಹ ಡಿವೈಎಸ್ಪಿ ಉಮೇಶ್ ಅವರು ಮತ್ತೆ ಅವರ ಟೀಮ್ 100 ಜನ ಸ್ಟಾಫ್ ಮತ್ತೆ ಸ್ಥಳೀಯರು ಸಹಿತ ಕೆಲವರನ್ನ ಒಟ್ಟಾಗಿ ಸೇರಿಸಿಕೊಂಡು ಇಡೀ ಪೊಲೀಸ್ ಹಾಗೂ ರೌಡಿಗಳು ಎಲ್ಲರೂ ಒಟ್ಟಾಗಿ ಸೇರಿ ಇಡೀ ದೇವಸ್ಥಾನ ಸುತ್ತಮುತ್ತ ಕ್ಲೀನ್ ಮಾಡುವಂತಹ ವಿಶೇಷವಾದಂತಹ ದೃಶ್ಯಗಳು ಇವತ್ತಲ್ಲಿ ಕಂಡು ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಉಮೇಶ್ ಅವರು ಸಹಿತ ಡಿವೈಎಸ್ಪಿ ಅವರು ಹೇಳಿದ್ದು, ನಮ್ಮ ಏರಿಯಾ ನಾವು ಸ್ವಚ್ಛವಾಗಿ ಇಟ್ಕೋಬೇಕು, ಮತ್ತೆ ಈ ರೀತಿ ಕೆಲಸಗಳನ್ನ ಮಾಡಿಸುವ ಹಿನ್ನೆಲೆಯಲ್ಲಿ ರೌಡಿಗಳಿಗೂ ಸಹಿತ ಮನಪರಿವರ್ತನೆ ಆಗುವಂತಹ ಕೆಲಸವೂ ಸಹಿತ ಆಗುತ್ತೆ. ಜೊತೆಗೆ ಮುಂದಿನ ದಿನಗಳಲ್ಲಿ ತಮ್ಮ ಏರಿಯಾವನ್ನ ನಾವು ಹಾಳು ಮಾಡಬಾರ್ದು, ಮತ್ತೆ ತಮ್ಮ ಏರಿಯಾದಲ್ಲಿರುವಂತಹ ಜನರಿಗೂ ನಾವು ತೊಂದರೆ ಕೊಡಬಾರ್ದು ಅನ್ನೋ ಒಂದು ಭಾವನೆ ಅವರಲ್ಲಿ ಬರುತ್ತೆ. ಆ ಹಿನ್ನೆಲೆಯಲ್ಲಿ ಈ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅನ್ನೋ ಒಂದು ಮಾತನ್ನು ಸಹಿತ ಉಮೇಶ್ ಅವರು ಹೇಳಿದ್ರು. ಒಟ್ಟಲ್ಲಿ ಒಂದ್ ರೀತಿ ವಿಶೇಷವಾಗಿ, ಒಂದ್ ರೀತಿ ವಿಚಿತ್ರವಾಗಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸ್ಮಿತಾ. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.